ಎಸ್, ಸೂಪರ್ ಆಗಿರುವಂಥ ವಾತಾವರಣ, ಸಖತ್ತಾಗಿದೆ ನೇಚರು. ರೈಟ್ ನಾವು ಸ್ಟುಡಿಯೋಯಿಂದ ಹೊರಗಡೆ ನಾನು RJ ರಶ್ಮಿ ಬಂದಿದ್ದೀನಿ. ಸೊ ಸದ್ಯಕ್ಕೆ ನಿಮ್ಮ ಜೊತೆಯಲ್ಲಿ ಸಾಕಷ್ಟು ವಿಚಾರಗಳನ್ನೆಲ್ಲ ತಿಳಿಸೋದಕ್ಕೋಸ್ಕರ ಬಂದಿದ್ದೀನಿ. ಓಕೆ, ಸೊ ಇವತ್ತು ನಿಮಗೋಸ್ಕರ ನಾನು ತೊಗೊಂಡು ಬಂದಿರುವಂಥ ಓಕೆನಾ? ಇವ್ರ ಫ್ರೇಮಲ್ಲೆಲ್ಲ ಬರ್ತಾ ಇದ್ದಾರೆ. ಏನು ಹೇಳಿ? ಸೀರಿಯಲ್ ಅಲ್ಲ ರೀ, ನಾನು ಕಾಂಟೆಂಟ್ ಕೊಡ್ತಾ ಇದ್ದೀನಿ. ಯಾರು ನೀವು? ಅಲ್ಲ, ಸೀರಿಯಲ್ ಆಗಿದ್ರೆ ನಮ್ಮಮ್ಮ ಸೀರಿಯಲ್ ನೋಡ್ತಾ ಇರ್ತದೆ, ಬರೋದು ಹೇಳಾಗ್ತದೆ ಅಂತ ಹೇಳಕ್ಕೆ ಅಂತ. ಅಲ್ಲ, ನಿಮ್ಮ ಅಮ್ಮನಿಗೆ ಹೇಳೋಗೋಸ್ಕರ ಇಲ್ಲಿ ಬಂದು ದಯವಿಟ್ಟು ಇವ್ರು ಯಾಕೆ ಹಿಂಗೆ ಗುರಾಯಿಸ್ತಾ ಇದ್ದಾರೆ? ಯಪ್ಪ ದೇವ್ರೆ. ಓಕೆ, ಕಟ್ ಮತ್ತೆ ಮೊದಲಿನ ತೊಗೊಳ್ಳೋಣ. ಎಸ್, ಹಾಯ್ ಹಲೋ, ನಾನು RJ ರಶ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೋಸ್ಕರ ಒಂದು ಅದ್ಭುತವಾಗಿರುವಂಥ ಕಾಂಟೆಂಟ್ನ ತೊಗೊಂಡು ಬಂದು. ಏನು ಮೇಡಮ್, ವಿಡಿಯೋನಾ? ಅಯ್ಯೋ ಇಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಮಾಡಿ ಮೇಡಮ್, ನೋಡೋಣ. ಯಾರೀ ನೀವೆಲ್ಲ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ, ವಿಡಿಯೋ ಮಾಡಬೇಕಾದ್ರೆ ಈ ಥರ ಎಲ್ಲ ಇಂಟ್ರಪ್ಟ್ ಮಾಡಬಾರ್ದು. ಪ್ಲೀಸ್ ಗೋ ದಟ್ ಸೈಡ್, ಪ್ಲೀಸ್ ಹೋಗಿ. ಸುಮ್ಮನೆ ಅವಳು ಇದನ್ನು ಕಟ್ ಮಾಡಪ್ಪ. ಓಕೆ, ಎಸ್, ಸದ್ಯಕ್ಕೆ ಈಗ ನಾನು ನಿಮಗೋಸ್ಕರ ತೊಗೊಂಡು ಬಂದಿರುವಂಥ ಕಾಂಟೆಂಟ್ ನೋಡಿ ಗೈಸ್, ಇಲ್ಲಿ ಯಾರೋ ಪಾರ್ಕಲ್ಲಿ ರೀಲ್ಸ್ ಮಾಡ್ತಾರೆ. ಅಯ್ಯೋ ಬಣ್ಣ ಹಚ್ಚಿರೋದು ನೀನು. ನೋಡಿ ಗೈಸ್, ಏಯ್ ಸ್ಟಾಪ್! ಏನಕ್ಕೆ ರೆಕಾರ್ಡ್ ಮಾಡ್ತಾ ಇದೀಯಾ? ಮೇಡಮ್ ನಾವು ವ್ಲಾಗ್ ಮಾಡ್ತಿದ್ದೀವಿ. ನೀನು ವ್ಲಾಗ್ ಮಾಡ್ಬೇಕಾದ್ರೆ ನಾನು ಪರ್ಮಿಷನ್ ಅದು ಹತ್ರ ಮನೆ ಮಾರತೋಗ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ನೀನು ಹುಡುಗನ ಹುಡುಗಿನ? ಯಾರೋ ಇವರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ ನನಗೆ ಅವಾಗ್ಲಿಂದ. ಮದುವೆ ಶೂಟ್ ನಡೀತಿತ್ತು. ನಿಮಗೆ ನಾನು ನೋಡ್ರಿ ಮದುವೆ ಶೂಟ್ ಮಾಡೋಳ್ ಥರ ಕಾಣಿಸ್ತಾ ಇದ್ದೀನಾ? ನೋಡಕ್ ಚೆನ್ನಾಗೆ ಕಾಣಿಸ್ತಿದ್ದೀರಾ. ಮತ್ತೆ ಅಯ್ಯಯ್ಯೋ, ಇವರೆಲ್ಲ ಯಾರೋ ಇವರೆಲ್ಲ, ಪ್ಲೀಸ್ ದಯವಿಟ್ಟು ಸೈಡ್ಗೆ ಹೋಗಿ ನೀವು. ಕಮ್ ವಿಲ್ ಗೋ. ಯಾರ್ರಿ ನೀವೆಲ್ಲ? ಕ್ವಾಟ್ಲೆ ಕೊಡ್ತಾ ಇದೀವಲ್ಲ ಮೇಡಮ್, ಅಷ್ಟೊತ್ತಿಂದ ಗೊತ್ತಾಗ್ಲಿಲ್ವಾ ನಾವು ಯಾರು ಅಂತ? ಓ ಎಸ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಕ್ವಾಟ್ಲೆ ನನ್ನ ಮಕ್ಳು ಗ್ರೂಪ್ ಅವರಲ್ವಾ ನೀವು? ಅಯ್ಯ ನಿಮ್ ಗೈಸ್, ಸೀರಿಯಸ್ಲಿ ನಾನು ಅವಾಗ್ಲಿನ ವಿಡಿಯೋ ಮಾಡ್ಬೇಕಾದ್ರೆ ಇವರೆಲ್ಲ ಯಾಕೆ ನನಗೆ ಇಷ್ಟು ಕ್ವಾಟ್ಲೆ ಕೊಡ್ತಾ ಇದಾರೆ ಅಂತ ನಿಜವಾಗ್ಲೂ ಕೋಪ ಪಿತ್ತ ನತ್ತಿಗೇರಿತ್ತು. ನೀವೆಲ್ಲ ಕ್ವಾಟ್ಲೆ ನನ್ನ ಮಕ್ಳು ಟೀಮ್ ಅವರಲ್ವಾ? ವೆರಿ ನೈಸ್. ನಿಮ್ಮೆಲ್ಲ ಕೆಟ್ಟವರು ಅನ್ಕೊಂಡ್ಬಿಟ್ಟಿದ್ನಲ್ರಿ. ಯಾರೋ ತಳ್ದೆ ನಾನು ನಿಮ್ನೆಲ್ಲ. ಸೋ ಸಾರಿ. ಪ್ಲೀಸ್ ಹಾಯ್, ಎಲ್ಲರೂ ಹೇಗಿದ್ದೀರಾ? ಓಕೆ, ನಾನು ಸಖತ್ತಾಗಿದ್ದೀನಿ, ಫ್ಯಾಂಟಾಸ್ಟಿಕ್ ಆಗಿದ್ದೀನಿ. ಸೊ ಅಪ್ಪ, ನೀವು ನಿಜವಾಗ್ಲೂ ಮಿಮಿಕ್ ಮಾಡಿದ್ರೆ ಅಥವಾ ನೀವು ಮಾತಾಡೋದೇ ಹಂಗ? ಮಾತಾಡೋದು ಹಂಗಲ್ಲ ಕಣವ. ನಾನು ಬೇರೆ ಥರ ಮೇಡಮ್ ಮಾತಾಡೋದು. ಓಕೆ, ಈಗ ಏನ್ ಸಮಾಚಾರ ಇವತ್ತಿಲ್ಲಿ ಬಂದಿದ್ದು ಸಡನ್ ಆಗಿ? ನಿಮಗೆ ಕ್ವಾಟ್ಲೆ ಕೊಡಕ್ಕೆ ಅಂತ ಬಂದ್ವಿ. ನನಗೆ ಕೋಟೆ ಕೊಡಕ್ಕೆ ಬಂದಿದ್ದೀರಾ? ಸೂಪರ್. ಹಾಗಾದ್ರೆ ನೀವೊಂದು ಡೈಲಾಗ್ ಹೇಳಿ, RJ ರಶ್ಮಿ ಜೊತೆನಲ್ಲಿ ನಾವಿದ್ದೀವಿ ಅಂತ ನಿಮ್ಮ ಹಳ್ಳಿ ಸ್ಟೈಲಲ್ಲಿ ಹೇಳಿ. ಅಲ್ಲ, ನಮ್ಮ ಊರಿಂದ ನಿನ್ ನೋಡಕ್ಕೆ ಅಂತಾನೆ ಬಂದವಿ ಕಣವ. ಏನು ಒಬ್ರು ಬಂದಿದಾವ? ನಾವು ಎಲ್ಲಾರು ಒಂದು ಇಂಡ ಬಂದವಿ. ಟಾಟಾ AC ಮಾಡ್ಕೊ ಬಂದಿರತ್ತನ. ಟಾಟಾ ಏಸ್ ಗಾಡಿ ಮಾಡ್ಕೊಂಡು ಬಂದಿದ್ದೀರಾ? ಎತ್ತಿನ ಗಾಡಿಗಳೆಲ್ಲ ನಿಲ್ಸ್ಬಿಟ್ಟವ್ರ ಈಗ ಅಲ್ಲಿ. ಈಗ ಟಾಟಾ AC ಮಾಡ್ಕೊ ಬಂದವಿ ಕಣವ. ಸೋ ಸ್ವೀಟ್. ನಿಂತಿದೆಯಲ್ಲ, ನನ್ಗೆ ಹೆಂಗ್ ಗೊತ್ತಾಗ್ಬೇಕು ನೀನೇ ಅಂತ ನೋಡಿದ್ಮೇಲೆ ಗೊತ್ತಾಯ್ತು ಕಣವ. ಹೌದಾ? ಚೆನ್ನಾಗಿದ್ದನಾ? ಬಣ್ಣವ ಮೆತ್ಕೊಂಡು ನಾನೇನು ಬಣ್ಣ ಹಾಕಿಲ್ಲ ನೋಡಿಲಿ, ನಾನೇನು ಬಣ್ಣ ಹಾಕಿಲ್ಲ. ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ಬಣ್ಣನ. ಸ್ವಲ್ಪ ನೀವ್ ಯಾಕೆ ಹಿಂಗೆ? ಬನ್ನಿ ಇಲ್ಲಿ. ನಿಮ್ಮ ಹೆಸರೇನು? ಬಸವ ಅಂತ. ಬಸವ ಅವ್ರೆ, ಮಾತಾಡಿ, ಆ ಸ್ಟೈಲಲ್ಲಿ ಮಾತಾಡಿ. ಏನ್ ರಶ್ಮಿ, ಚೆನ್ನಾಗಿದ್ಯಾ? ಏನ್ ರಶ್ಮಿ, ಚೆನ್ನಾಗಿದ್ಯಾ? ಸಖತ್ತಾಗಿ ಕಾಣಿಸ್ತಿದ್ಯಾ? ಏನ್ ಸಮಾಚಾರ? ಓ ಮೈ ಗಾಡ್, ನಮ್ಮ ಗಂಡು ಮಕ್ಳು ಈ ಥರ ಎಲ್ಲ ಮಾತಾಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಎಸ್, ಲೆಟ್ ಮೀ ಇಂಟ್ರೊಡ್ಯೂಸ್. ರೈಟ್ ನಾನು RJ ರಶ್ಮಿ ಫ್ರಮ್ ಸೂಪರ್ ಹಿಟ್ಸ್ 93.5 ರೆಡ್ FM. ಆ್ಯಕ್ಚುಲಿ ಕಾಂಟೆಂಟ್ ಮಾಡೋಕ್ಕೆ ಅಂತ ಬಂದೆ. ಸೊ ಇಂದು ಸುಂದರವಾಗಿರುವಂಥ ಒಂದು ಪಾರ್ಕಲ್ಲಿ ಈ ಕ್ವಾಟ್ಲೆ ನನ್ನ ಮಕ್ಕಳು ಗ್ರೂಪ್ ಬಂದು ನನಗೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟರು. ನಾನು ನಿಜ ತುಂಬ ಕೋಪ ಮಾಡಿಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ ನನ್ನ ಜೊತೆನಲ್ಲಿ. ನಿಮ್ಮ ಹೆಸರು? ಮೇಡಮ್ ಮದನ್ ಅಂತ. ಮದನ್. ಸಚಿನ್ ಜಾಕ್ ಅಂತ. ಮಹಾದೇವ್ ಅಂತ ಮೇಡಮ್. ಮಧುಸೂದನ್ ಅಂತ. ಬಸವ ಅಂತ. ಪ್ರಕಾಶ್ ಅಂತ. ಸುರೇಶ್ ಸಾಹಿತ್ ಅಂತ. ಓಕೆ, ಬನ್ನಿ ಪ್ರಕಾಶ್ ಅಂಡ್ ಸುರೇಶ್ ಪಕ್ಕಕ್ಕೆ ಬನ್ನಿ. ಓಕೆ, ಐ ಮಸ್ಟ್ ಸೇ, ಇತ್ತೀಚೆಗೆ ಡಿಜಿಟಲ್ನಲ್ಲಿ ಸಿಕ್ಕಾಪಟ್ಟೆ ಕಾಂಟೆಂಟ್ ಕ್ರಿಯೇಟರ್ಸ್ಗಳನ್ನೆಲ್ಲ ನಾವು ನೋಡಿದ್ದೀವಿ. ಸೊ ಒಬ್ಬರು ಇಬ್ಬರು ಕಾಂಟೆಂಟ್ ಮಾಡೋದು ಕಾಮನ್, ಆದರೆ ಫ್ಯಾಮಿಲಿ ಥರ ತುಂಬ ಒಳ್ಳೆ ಬಾಂಡಿಂಗ್ನ ತೊಗೊಂಡು ಎಲ್ಲ ಅಣ್ತಮಾಸ್ ಕೂಡ ಗ್ರೂಪಲ್ಲಿ ಸೇರಿಕೊಂಡು ಈ ಲೆವೆಲ್ಗೆ ಒಂದು ಕಾಂಟೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸಖತ್ತಾಗಿದೆ. ಕ್ವಾಟ್ಲೆ ನನ್ನ ಮಕ್ಕಳು ಪೇಜಲ್ಲಿ ಇವ್ರನ್ನ ನಾವು ನೋಡ್ಬೋದು. ನೀವು ಯಾರು ಅವಾಗ್ಲಿಂದ ಶೂಟ್ ಮಾಡಿಕೊಂಡು? ನಿಮ್ಮ ಹೆಸರೇನು? ಸುಮಂತ್. ನಿಮ್ಮ ಟೀಮ್ ಕ್ಯಾಮ್ರಾಮ್ಯಾನ್ನ ನೀವು? ನನ್ನ ಚೆನ್ನಾಗಿ ಶೂಟ್ ಮಾಡಿದ್ದೀರಾ ತಾನೇ? ನೀಟಾಗಿ ಮಾಡಿಬಿಟ್ಟು ನನಗೆ ಕೊಲ್ಯಾಬ್ ಕೊಡಬೇಕು ರೆಡ್ FM ಕನ್ನಡಗೆ. ಫ್ಯಾಂಟಾಸ್ಟಿಕ್. ಓಕೆ, ಅಲ್ಲಿ ನಮ್ಮ ಹುಡುಗನೂ ಇದ್ದಾನೆ, ಕೊಲ್ಯಾಬ್ ಕೊಡಬೇಕು. ಓಕೆನಾ? ಎನಿವೇಸ್, ಅವ್ನ ಸೀರಿಯಸ್ ನೋಟ್, ಯಾರು ನಿಮ್ಮ ಕಾಂಟೆಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡೋದು ಯಾರು? ಹೇಗೆ ನಡೆಯುತ್ತೆ ನಿಮ್ಮಲ್ಲಿ? ಮೇಡಮ್ ಆ್ಯಕ್ಚುಲಿ ಇಟ್ಸ್ ಟೀಮ್ ವರ್ಕ್. ಆ್ಯಕ್ಚುಲಿ ಪ್ರತಿಯೊಬ್ಬರು ಒಂದೊಂದು ಕಂಟೆಂಟ್ ತೊಗೊಂಬರ್ತಾರೆ. ಬಟ್ ಸ್ಪಾಟ್ ಎಕ್ಸಿಕ್ಯೂಷನ್ ನಾವು ಮಾಡೋದು ಒಂದು ನಾನು
ಸುರೇಶ್ ಮತ್ತು ಮದನ್. ಪ್ರದೀಪ್ ಅಂತ ಇನ್ನೊಬ್ರು ಇದ್ದಾರೆ, ಆ್ಯಕ್ಚುಲಿ ಈಸ್ ಥಿಯೇಟರ್ ಆರ್ಟಿಸ್ಟು. ಅವರು ರೀಸೆಂಟಾಗಿ ದೂರ ತೀರಾಯಣ ಅಂತ ಒಂದು ಮೂವಿ ಬಂತು, ಅದರಲ್ಲಿ ಒಂದು ರೋಲ್ ಮಾಡಿದ್ದಾರೆ. ಹೀ ಈಸ್ ವೆರಿ ಬ್ರಿಲಿಯಂಟ್. ಅವರು ಜಾಯ್ನ್ ಆಗ್ತಾರೆ. ಸೊ ನಾವು 4 ಜನ ಸ್ಪಾಟಲ್ಲಿ ಡಿಸ್ಕಷನ್ ಮಾಡಿ ಎಕ್ಸಿಕ್ಯೂಷನ್ ಮಾಡ್ತೀವಿ ಮೇಡಮ್. ಫ್ಯಾಂಟಾಸ್ಟಿಕ್. ಎಸ್ ಪ್ರಕಾಶ್ ಅವರೇ, ಇತ್ತೀಚೆಗೆ ನಿಮ್ದೊಂದು ರೀಲ್ಸ್ನ ನಾನು ನೋಡಿದೆ, ಒಂದು ಬಟ್ಟೆ ಅಂಗಡಿ ಮಾಲೀಕನಾಗಿ ಮಾಡಿರ್ತೀರಾ. ಸೊ ನಿಮ್ಮ ಅಣ್ಣ ಬಂದು ಆಲ್ರೆಡಿ ದುಡ್ಡು ಇಸ್ಕೊಂಡು ಹೊರಟೋದ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಚಿಕ್ಕ ಮಕ್ಳ ಜೊತೆ ನಿಮ್ದೇನ್ರಿ ಕೆಲಸ? ಏನಿಲ್ಲ ಮೇಡಮ್, ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು, ಅದನ್ನ ನಾನು ಆಕ್ಟಿಂಗ್ ಮಾಡಿದೆ ಅಷ್ಟೇ. ಜೋಕ್ಸ್ ಮಾಡಿ. ಓಕೆ ನೋಡಕ್ ಮಾತ್ರ ರಗಡು. ಓಕೆ ಸೂರ್ಯ ಅವರೇ, ಬನ್ನಿ ಇಲ್ಲಿ. ನೀವು ಯಾವಾಗಲೂ ವಿಡಿಯೋನಲ್ಲಿ ಒಂದು ಸೀರಿಯಸ್ ಕೊಡ್ತಾ, ಹೇ ನನಗೆ ಅದೊಂದು ರೀಲ್ಸ್ ಗೊತ್ತು, ಯಾಕಮ್ಮ ನೀವಿಬ್ರು ಜಗಳ ಮಾಡ್ತೀರಾ, ನಿಮ್ಮ ಪ್ರೀತಿನ ಸರಿ ಮಾಡ್ಕೊಳ್ಳಿ ಅಂದಾಗ ಆ ಪಾರ್ಟ್ ಮಾಡಿದ್ಯಾರು? ಅದು ಅವ್ರು ಮಾಡಿದ್ರು. ಬನ್ನಿ ನಾನು ಮಾಡ್ತೀನಿ ಇವಾಗ, ಅದನ್ನ ಎನೆಕ್ಟ್ ಮಾಡೋಣ. ಓಕೆ, ನಾನು ಇವನು ಜಗಳ ಮಾಡ್ತಾ ಇರ್ತೀವಿ. ಓಕೆನಾ? ಅದೇ ನಾನು ಬಂದು ನಿಮ್ಮಿಬ್ಬರನ್ನ ಸಾಲ್ಟ್ ಔಟ್ ಮಾಡಕ್ಕೆ ಇವನೇನು ಹೇಳ್ತಾನೆ ಅರ್ಥ ಆಗಲ್ಲ, ಅರ್ಥ ಆಗೋ ಥರ ಹೇಳಲ್ಲ. ಬಿಕ್ಲ ಬತ್ರ ಬಾ. ಓಕೆ, ಅಲ್ಲಿ ಒಂದು ಕಾಂಟೆಂಟ್ ಇದೆ ಆಯ್ತಾ, ಸಿಕ್ಕಾಪಟ್ಟೆ ವೈರಲ್ ಆದಂಥ ಕಾಂಟೆಂಟ್. ಸೂರ್ಯ ಅವ್ರು ನೀವು ಬಂದು ನನ್ನನ್ನು ಕೇಳ್ತೀರಾ ಅಲ್ವಾ? ಓಕೆ ರೆಡಿ, 3, 2, 1. ನೀ ಇನ್ನೊಂದ್ಸಲಿ ನನ್ನ ಜೊತೆ ನಾನು ಮಾತಾಡಬೇಡ, ನಿನ್ನ ಮುಖ ನೋಡಿದ್ರೇ ನನಗಾಗಲ್ಲ, ಸಾಕಾಗ್ಬಿಟ್ಟಿದೆ ನಿನ್ನ ಸವಾಸ ನನಗೆ. ನಿಮ್ಮ ಬಾಯ್ ಫ್ರೆಂಡು? ನಿಮ್ಮ ಬಾಯ್ ಫ್ರೆಂಡು? ಹೌದು. ಯಾಕೆ ಹಿಂಗೆ ಕಿತ್ತಾಡ್ತಾನೆ ಹೇಳ್ತೀರಾ? ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸಮಸ್ಯೆ ಬಗೆ ಇರುತ್ತಪ್ಪ. ಹೌದಾ? ನೀನೇ ಮಾತಾಡಪ್ಪ. ಅವ್ನೇನು ಹೇಳ್ತಾನೋ ಅರ್ಥ ಆಗಲ್ಲ, ಅರ್ಥ ಆಗೋ ಥರ ಮೊದಲೇ ಹೇಳಲ್ಲ, ನೀನೇ ಕೇಳಿಸ್ಕೊ. ಮನಸ್ಸಿಂದ ಕೇಳಬೇಕು ಅವೆಲ್ಲ, ಅವಾಗ ಅರ್ಥ ಆಗುತ್ತೆ. ಮನಸ್ಸಿಂದ ಅಲ್ಲ, ಕೇಳಿಸ್ಕೊ. ಹೇಳಪ್ಪ. ಅದೇನು ಹೇಳ್ಬೇಕು ಕೇಳಿ ಬ್ರೋ ನನಗೆ. ಅಮೌಂಟ್ ನೋಡ್ತಾಳೆ, ಬನ್ನಿ ಇಲ್ಲಿ ಹಂಗೆ ಹಿಂಗೆ ಅಂತ ಅಂತಾಳೆ. ಮೆಸೇಜ್ ಮಾಡಿದ್ರೆ ಮೆಸೇಜ್ ಮಾಡಿಕ್ಕಿಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಿಕ್ಕಿಲ್ಲ, ನನ್ನ ಕರ್ಕೊಂಡು ಮುಳು ಅಂತಾಳೆ. ನಾನೇನು ಮಾಡೋಣ ಇವಳಿಗೆ ನಾನು? ಅರ್ಥ ಆಯ್ತಾ? ಫ್ಯಾಂಟಾಸ್ಟಿಕ್. ಏನು ಗೊತ್ತಾ, ಒಬ್ರನ್ನ ಅಳಿಸೋದು ತುಂಬಾನೇ ಈಸಿ ರೀ, ಆದರೆ ಒಬ್ರನ್ನ ನಗ್ಸೋದಿದೆಯಲ್ಲ, ಅದು ನಿಜವಾಗ್ಲೂ ಎಷ್ಟೋ ವರ್ಷದ ವರ ಅದು. ಅದಕ್ಕೆ ನಮ್ಮ ಚಿತ್ರರಂಗದಲ್ಲಿರುವಂಥ ಕಾಮಿಡಿಯನ್ಸ್ ಎಲ್ರಿಗೂ ಕೂಡ ನಾವು ಒಂದ್ಸಲಿ ಜೋರಾಗಿರೋ ಚಪ್ಪಾಳೆ ಹೊಡೆದ್ಬಿಡ್ರೋಣ. ಆ್ಯಂಡ್ ಮೇನ್ ಥಿಂಗ್, ನೀವು ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ಸ್ಗಳಾಗಿ ಎಲ್ಲರ ಮುಖದಲ್ಲೂ ಆ ನಗು ತರ್ತಿರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು ಸ್ವಲ್ಪ ಈ ಕಡೆ ಬಂದ್ಬಿಡಿ. ಎಲ್ಲರ ಮುಖದಲ್ಲೂ ತುಂಬಾ ಖುಷಿ ತರುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನೇ ಒಂದು ರ್ಯಾಂಡಮ್ ಆಗಿ ಸುಮ್ಮನೆ ಲೈಕ್ ಸ್ಕ್ರಾಲ್ ಮಾಡಬೇಕಾದ್ರೆ ಸಿಕ್ಕಂಥ ವಿಡಿಯೋ ನಿಮ್ಮದು. ಆ್ಯಂಡ್ ಒಂದು ಪಾರ್ಕಲ್ಲಿ ಕುತ್ಕೊಂಡಾಗ ಎಲ್ಲ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಕೋತಿರುವಂಥ ವಿಚಾರ ಆಗಿರ್ಬೋದು. ಆ್ಯಂಡ್ ಈಗ ಈ ಬಿಕ್ಲ ಒಂದು ಆ್ಯಕ್ಟ್ ಆಗಿರ್ಬೋದು. ಎಷ್ಟು ಟೆನ್ಷನಲ್ಲಿ ಇದ್ದಾಗ ಆ ವಿಡಿಯೋ ನೋಡಿದಾಗ ನಾನು ಎಷ್ಟು ನಕ್ಕಿದ್ದೀನಿ ಗೊತ್ತಾ, ಸೀರಿಯಸ್ಲಿ. ಥ್ಯಾಂಕ್ ಯು ಸೋ ಮಚ್ ಒಂದು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರೋದಕ್ಕೆ. ಅಲ್ಟಿಮೇಟ್ಲಿ ನಮ್ಮ ಗೋಲ್ ಅದೇ ಅಲ್ವಾ ಮೇಡಮ್, ಒಬ್ಬರನ್ನ ಅವ್ರು ನಕ್ಕಿದ್ರು ಅಂದರೆ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ. ವೀಕೆಂಡ್ ಬಂದು ಟೈಮ್ ಸ್ಪೆಂಡ್ ಮಾಡಿ ಎಫರ್ಟ್ ಹಾಕಿ ಮಾಡಿದ್ದಕ್ಕೂ ಸಾರ್ಥಕ. ಈಗ ನೀವು ಹೇಳ್ತಾ ಇದ್ರೆ ನಮಗೆ ನಾವು ಮಾಡಿದ್ದು ಸಾರ್ಥಕ ಅಂತ ಅನಿಸ್ತಾ ಇದೆ. ಫ್ಯಾಂಟಾಸ್ಟಿಕ್. ಈಗ ನನಗೊಂದು ಪ್ರಶ್ನೆನ ಹೇಳಿ, ವಿಡಿಯೋ ಮಾಡ್ತಾ ಇರ್ತೀರಾ, ಸಾಕಷ್ಟು ಕಾಂಟೆಂಟ್ಗಳಲ್ಲಿ ಮಾಡ್ತಾ ಇರ್ತೀರಾ, ಸಾಕಷ್ಟು ಲೈಕ್ ವಿಚಾರಗಳನ್ನ ತೊಗೊಂಡಿರ್ತೀರಾ, ಕಾಂಟೆಂಟ್ನ ತೊಗೊಂಡಿರ್ತೀರಾ. ಒಬ್ಬ ಡಿಜಿಟಲ್ ಕ್ರಿಯೇಟರು ಈಗಿನ ಒಂದು ಜನ್ರೇಷನಲ್ಲಿ ಒಂದು ಒಳ್ಳೆ ಮೆಸೇಜ್ನ ಕೊಡಬೇಕು ಸಮಾಜಕ್ಕೆ ಅಂತಂದರೆ ಒಬ್ಬ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ನ ಕರ್ತವ್ಯ ಏನಿರುತ್ತೆ ಅವ್ನ ರೆಸ್ಪಾನ್ಸಿಬಿಲಿಟಿ? ಮೇಡಮ್, ಪ್ರತಿಯೊಂದು ವೀಡಿಯೋದಲ್ಲೂ ಏನಾದರೂ ಒಂದು ಮೆಸೇಜು, ವೆದರ್ ಇಟ್ ಇಸ್ ಕಾಮಿಡಿ ವೇ ಆಗಿರ್ಬೋದು ಇಲ್ಲ ಸೀರಿಯಸ್ ನೋಟ್ ಆಗಿರ್ಬೋದು, ಒಂದು ಮೆಸೇಜ್ ಹೋಗ್ತಿದೆಯಾ ನೋಡೋರಿಗೆ ಅಂತ ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಅಂದರೆ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ನಾವು ಥಿಂಕ್ ಮಾಡ್ತೀವಿ ಅಲ್ಟಿಮೇಟ್ಲಿ. ಆಮೇಲೆ ನಾವು ಒಂದು ಥರ ಮೆಸೇಜ್ ಕೊಟ್ಟಿದ್ರೆ ಜನ ಅದನ್ನು 3 ಥರ 4 ಥರ ಮೆಸೇಜ್ ತೊಗೊಂಡಿರೋವಂಥ ಉದಾಹರಣೆಗಳು ಇದ್ದಾವೆ. ಸೊ ಆ ರೀತಿ ವಿಡಿಯೋಗಳು ತುಂಬ ಇದ್ದಾವೆ ನಮ್ಮ ಪೇಜಲ್ಲಿ. ಸೊ ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಆ್ಯಂಡ್ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಮಾತಾಡಬೇಕಾದ್ರೆ ನಾವು ಯೋಚನೆ ಮಾಡಿರ್ತೀವಿ, ಇದರಿಂದ ಏನು ಮೆಸೇಜ್ ಹೋಗುತ್ತೆ. ಇದು ಎಲ್ಲೂ ಕೂಡ ಕೆಟ್ಟದಾಗಿ ಮೆಸೇಜ್ ಹೋಗಬಾರ್ದು. ನೀವು ಇಡೀ ನಮ್ಮ ಪ್ರೊಫೈಲ್ನ ತೆಗೆದ್ರೆ ಎಲ್ಲೂ ಕೂಡ ವಲ್ಗಾರಿಟಿ ಅನ್ನೋದಿಲ್ಲ. ಪ್ರತಿಯೊಬ್ಬ ಎಲ್ಲ ವರ್ಗದ ಜನ ಕೂಡ ನಮ್ಮನ್ನು ಹೊಗಳ್ತಾರೆ, ಎಲ್ಲ ವರ್ಗದ ಜನ ಕೂಡ ನಮ್ಮನ್ನು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಅದೊಂದು ನಮಗೆ ಖುಷಿ ವಿಚಾರ. ಆಮೇಲೆ ನಮ್ಮ ಹುಡುಗರೆ ಯಾರೋ ಬೈ ಮಿಸ್ಟೇಕ್ ಯಾವುದಾದ್ರೂ ಸ್ವಲ್ಪ ವಲ್ಗಾರಿಟಿ ಇರೋ ವಿಡಿಯೋ ತೊಗೊಂಬಂದು ಅಂದರೆ ಡೈರೆಕ್ಟ್ ರಿಜೆಕ್ಟ್. ವಲ್ಗಾರಿಟಿ ಇರೋ ವಿಡಿಯೋ ನಾವು ಮಾಡೋಕ್ಕೆ ಇಷ್ಟನೇ ಪಡಲ್ಲ. ಸೊ ಹಾಗಾದರೆ ಹೇಳಿ, ಡಿಜಿಟಲ್ ಕ್ರಿಯೇಟರ್ಸು ಯಾವ ಥರದ ವಿಡಿಯೋಗಳನ್ನ ಪ್ರಚೋದನೆ ಮಾಡದೇ ಇದ್ರೇ ಒಳ್ಳೇದು ನಿಮ್ಮ ಪ್ರಕಾರ? ಬೆಡ್ಡಿಂಗ್ ಆ್ಯಪ್ನ ಪ್ರಮೋಷನ್ ಮಾಡಬಾರ್ದು. ಹೇಳಿ. ಬೆಡ್ಡಿಂಗ್ ಆ್ಯಪ್ನ ಪ್ರಮೋಷನ್ ಮಾಡಬಾರ್ದು. ಆಲ್ಮೋಸ್ಟ್ ಒಂದು 10 to 15 ಬೆಡ್ಡಿಂಗ್ ಆ್ಯಪ್ ಪ್ರಮೋಷನ್ನು, ಗೇಮಿಂಗ್ ಆ್ಯಪ್ ಪ್ರಮೋಷನ್ಸು ಮತ್ತು ಈ ಆನ್ಲೈನ್ ವೆಬ್ಸೈಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಿದ್ದಾವೆ. ಸೊ ನಾನು ಡೈರೆಕ್ಟ್ ರಿಜೆಕ್ಟ್ ಹೇಳ್ತೀನಿ ಅವ್ರಿಗೆ. ಎಷ್ಟೋ ಜನ ವಾಟ್ಸಪ್ ನಂಬರ್ ತೊಗೊಂಡು ಇನ್ಸ್ಟಾಗ್ರಾಮಿಂದ ನನ್ನನ್ನು ಬ್ಯಾಕ್ ಟು ಬ್ಯಾಕ್ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂದರೆ ನಾನು ಬ್ಲಾಕ್ ಮಾಡಿ ಬೇಸಾಕಿದ್ದೀನಿ. ಬ್ಲಾಕ್ ಮಾಡಿದ್ರೆ ಏನು ಮಾಡ್ತಾರೆ ಗೊತ್ತಾ, ಈಗ ನಂದು ಪರ್ಸ್ನಲ್ ಪೇಜ್ ಬೇರೆ ಇದೆ, ನಮ್ಮದು ಗ್ರೂಪ್ ಪೇಜ್ ಬೇರೆ ಇದೆ. ಎಗೇನ್ ಪರ್ಸ್ನಲ್ ಪೇಜಿಗೆ ಬರ್ತಾರೆ, ನೀವೇ ಅಲ್ವಾ ಅಡ್ಮಿನ್ನು, ಯಾಕೆ ಬ್ಲಾಕ್ ಮಾಡಿದ್ರಿ, ಇದೊಂದು ಮಾಡಿಕೊಡಿ ಅಂತ. ಸೊ ಯು ಡೋಂಟ್ ವಾಂಟ್ ಟು ಪ್ರಮೋಟ್, ಅವ್ರು ಯಾರನ್ನೂ ಮಾಡಬಾರ್ದು ಅಂತ ಹೇಳ್ತೀರಾ? ಓಕೆ. ಈಗ ನಾನು ಎಲ್ಲ ಕ್ರಿಯೇಟರಲ್ಲೂ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಯಾವುದೇ ಥರ ಗೇಮಿಂಗ್ ಆ್ಯಪ್ ಆಗಲಿ ಬೆಡ್ಡಿಂಗ್ ಆ್ಯಪ್ ಆಗಲಿ ಮಾಡಬೇಡಿ. ಯಾಕೆ ಅಂದರೆ ಒಬ್ಬ ಮನುಷ್ಯ ನಿಮಗೆ 1.5 ನಿಮಿಷ ಒಂದು ರೀಲ್ನ ಟೈಮ್ ಕೊಟ್ಟು ನಿಮಗೆ ನೋಡ್ತಾ ಇದ್ದಾನೆ ಅಂದರೆ ಆ 1.5 ನಿಮಿಷ ಮತ್ತೆ ಅವನ ಜೀವನದಲ್ಲಿ ಬರಲ್ಲ. ಆ ಟೈಮ್ನ ನಿಮಗೆ ಕೊಟ್ಟು ನೋಡ್ತಾ ಇದ್ದಾನೆ, ನೀವು ಅವನು ಹಾಳು ಮಾಡ್ತಾ ಇದ್ದೀರಾ ಅಂದರೆ ನೀವು ಪೇಜ್ ಮಾಡಿ ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಪೇಜ್ನ?
ಅಲ್ವಾ ಮೇಡಮ್? ವೆರಿ ಗುಡ್ ವೆರಿ ಗುಡ್ ಗುಡ್ ಮೆಸೇಜ್ ಗುಡ್ ಮೆಸೇಜ್ ಗುಡ್ ಮೆಸೇಜ್. ಸೊ ಎಸ್, ಇವಾಗ ನೀವು ಬನ್ನಿ, ಮುಂದೆ ಬನ್ನಿ. ನೀವು ಯಾಕೆ ಹಿಂಗೆ? ಸ್ವಲ್ಪ ಮಾತು ಕಮ್ಮಿ ನಂದು, ಹೌದಾ? ಕಾಮ್ ಜಾದ. ಓಕೆ. ಸೊ ಇವ್ರ ಎಕ್ಸ್ಪ್ರೆಷನ್ಸ್ನ ನೋಡಿ ಇವ್ರನ್ನ ಡಿಜಿಟಲ್ ನಿಮ್ಮ ಗ್ರೂಪ್ಗೆ ಹಾಕೊಂಡ್ರಾ ಅಥವಾ ನಿಮ್ಮ ಫ್ರೆಂಡ್ ಅಂತನಾ? ವೆರಿ ಗುಡ್ ಟೆಕ್ನಿಷಿಯನ್ ಆ್ಯಕ್ಚುಲಿ. Technician, ಎಸ್, ಹೌದು. ಅವನು ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತಾನೆ. ಸ್ಪಾಟ್ ಎಕ್ಸಿಕ್ಯೂಷನಲ್ಲಿ ನಾನು ಒಂದು ಹೇಳಿದ್ರೆ ಅವ್ನು ಒಂದು 2 ಐಡಿಯಾ ಆ್ಯಡ್ ಮಾಡಿರ್ತಾನೆ ಅದಕ್ಕೆ. ಸೊ ಸ್ಟಫ್ನ ಚೆನ್ನಾಗಿ ಆ್ಯಡ್ ಮಾಡ್ತಾನೆ. ಸೊ ಅದು ಅವನ ಟ್ಯಾಲೆಂಟ್ ಆ್ಯಕ್ಚುಲಿ. ಹೇಳಿ, ಈ ಒಂದು ಪ್ರತಿಭೆಗೆ ಕಾರಣ ಏನು? ಆ್ಯಕ್ಚುಲಿ ಈ ಟೀಮಿಗೆ ಬರಬೇಕಾದ್ರೆ ನಾನು ಒಬ್ಬ ರಚನೆ, ಆ್ಯಕ್ಚುಲಿ ನಾನು ಲಿರಿಸಿಸ್ಟ್. ಲಿರಿಸಿಸ್ಟ್? Actually lyricist. ವೆರಿ ನೈಸ್. ಓಕೆ. ಸಾಂಗ್ ನಾನು 2 ಸಾಂಗ್ ಮಾಡಿದ್ದೀನಿ. ಹಾಡಿ ಒಂದು ನೋಡೋಣ, ಒಂದು ಸಾಂಗ್ ಹಾಡಿ ಹಂಗೆ. ಸಡನ್ನಾಗಿ ಕೇಳಿದ್ರೆ ಗೊತ್ತಾಗಲ್ಲ. ಮೇಡಮ್ ಒಂದು ಸಾಂಗ್ ರೆಡಿ ಆಗಿದೆ. Ready ಇದೆ. ಅದು ಎಲ್ಲ ಮಿಕ್ಸಿಂಗ್ ಎಲ್ಲ ಆಗಿದೆ. ಒಬ್ಬರು ಸಿಂಗರ್ಗೆ ಟ್ರೈ ಮಾಡ್ತಾ ಇದ್ದೀವಿ. ಒಬ್ಬರು ಆ್ಯಕ್ಚುಲಿ ಮೇಲ್ ಮೇಡಮ್. ಓಕೆ, ಮೇಲ್ ಆ್ಯಕ್ಚುಲಿ. ನೆಕ್ಸ್ಟ್ ಯಾವ್ದಾದ್ರು ಫೀಮೇಲ್ ವಾಯ್ಸ್ ಇದ್ರೆ ಡೆಫಿನೆಟ್ಲಿ ನಿಮ್ಮನ್ನೇ ಅಪ್ರೋಚ್ ಮಾಡ್ತೀವಿ ಮೇಡಮ್. ಸಿ, ನಾನು ಬಿಸಿ ಇರ್ತೀನಿ, ನೀವು ಮುಂಚೆ ನಾನು ಡೇಟ್ ಬ್ಲಾಕ್ ಮಾಡ್ಕೋಬೇಕು. ಓಕೆ. ಆ್ಯಕ್ಚುಲಿ ಲಲ್ಲಿ ನೀ ಓದೆ ಎಲ್ಲಿ ಅಂತ ಒಂದು ಸಾಂಗ್ ಮಾಡಿದೆ. ಲಲ್ಲಿ ನೀನ್ ಓದೆ ಎಲ್ಲಿ? ಓಕೆ. ಅದನ್ನ ಪ್ರಮೋಷನ್ ಮಾಡೋಕ್ಕೆ ಅಂತ ನಾನು ಕೇಳಿದೆ ಅಣ್ಣನ. ಆಗ ಒಂದು 18,000 ಫಾಲೋವರ್ಸ್ ಇದ್ದರು ಇವ್ರಿಗೆ. ಅವಾಗ ಕೇಳಿದಾಗ ಯಾವುದೇ ಥರ ಸುಮಾರು ಜನಕ್ಕೆ ಕೇಳಿದೆ, ಎಲ್ಲರೂ ಪೇಮೆಂಟ್ ಕೊಡಬೇಕು ಹಾಗೆ ಹೇಗೆ ಅಂತಂದರು. ಸೊ ಇವರು ಯಾವುದೇ ಇದು ಬೇಡ, ಟ್ಯಾಲೆಂಟ್ನ ಗುರುತಿಸ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ನನ್ನ ಒಂದು ವಿಡಿಯೋ ಮಾಡಿ ಪ್ರಮೋಷನ್ ಮಾಡಿದ್ರು. ಸೊ ನನಗೆ ಖುಷಿಯಾಗಿ ವೈರಲ್ ಆಗಲಿಲ್ಲ, ಆದರೂ ಕೂಡ ನಾನೇನೋ ಅಂತ ಅವ್ರ ಮೇಲೆ ಋಣ ಇದೇನೇನೋ ಇದು ಇತ್ತು. ಆಮೇಲೆ ಜೊತೆಗೆ ನನಗೂ ಒಂದು ಸ್ವಲ್ಪ ಆ್ಯಕ್ಟಿಂಗ್, ಕ್ರಿಯೇಟಿವಿಟಿ ಕೆಲಸಗಳೆಲ್ಲ ತುಂಬ ಇಷ್ಟ. ಸೊ ಹಂಗಾಗಿ ಸೊ ವರ್ಸಟೈಲ್ ಟ್ಯಾಲೆಂಟ್ ಇವರು. ವೆರಿ ನೈಸ್, ಯಾ ಫ್ಯಾಂಟಾಸ್ಟಿಕ್. ಪ್ರಕಾಶ್ ಅವರೇ ಬನ್ನಿ, ಇಲ್ಲಿ ಎಲ್ಲಿದ್ದೀರಾ? ಓಕೆ. ಈಗ ಹುಡುಗರೆಲ್ಲ ಬಂದು ಕಾಂಟೆಂಟ್ ಹೇಳ್ತಾರೆ ನಿಮ್ಮ ಹತ್ರ, ಈ ಥರ ಮಾಡೋಣ ಹಾಗೆ ಹೀಗೆ ಅಂತ. ಸೊ ಏಕ್ದಮ್ ಕಣ್ಣು ಮುಚ್ಕೊಂಡು ಓಕೆ ಮಾಡೋಣ ಅಂತ ಹೇಳ್ಬಿಡ್ತೀರಾ ಅಥವಾ ನೀವು ಕೂಡ ಯೋಚನೆ ಮಾಡ್ತೀರಾ ನಿಮ್ಮ ಪಾತ್ರದ ಬಗ್ಗೆ? ಇಲ್ಲ ಮೇಡಮ್, ಆ್ಯಕ್ಟಿಂಗ್ ಮಾಡ್ತೀನಿ ನಾನು. ಹೌದಾ? ಯಾವುದೇ ರೋಲ್ ಇದ್ರೂ ಆ್ಯಕ್ಟಿಂಗ್ ಮಾಡ್ತೀನಿ. ವೆರಿ ಗುಡ್. ಇಷ್ಟ ಇದೆಯಾ ನಿಮ್ಗೆಲ್ಲರಿಗೂ ಇಂಡಸ್ಟ್ರಿನಲ್ಲಿ ಮುಂದೆ ಬರಬೇಕು, ಪಾತ್ರಗಳು ಮಾಡ್ಬೇಕಂತ? ಗೋಲೇ ಅದಲ್ವ ಮೇಡಮ್, ಅಲ್ಟಿಮೇಟ್ ಗೋಲೇ ಅದು. ನಮ್ಮ ಟೀಮಿಂದ ಯಾರಾದರೂ ಒಬ್ರು ಹೋದ್ರು ಅಂದರೆ ನಮ್ಮ ಟೀಮ್ ನಮ್ಮ ಪೇಜ್ ಮಾಡಿದಕ್ಕೂ ಸಾರ್ಥಕ ಅಂದಂಗೆ ಆಗುತ್ತೆ. ಈಗ ನಿಮ್ಮಲ್ಲಿ ಜಾಸ್ತಿ ಕಾಮಿಡಿ ಮಾಡೋರು ಯಾರು? ಮಧು ಬನ್ನಿ. ನಿಮ್ಗೆ ಯಾರು ಕಾಮಿಡಿ ಆಕ್ಟರ್ ಯಾರು ಇಷ್ಟ ತುಂಬಾ ನಿಮ್ಗೆ? ಚಿಕ್ಕಣ್ಣ. ಸೊ ಚಿಕ್ಕಣ್ಣ ಅವ್ರದ್ದು ಒಂದು ಆಕ್ಟ್ ಮಾಡಿ ತೋರಿಸಿ ನೋಡೋಣ. ಯಾರಲ್ಲ ಅವನು ನಮ್ಮ ಅಧ್ಯಕ್ಷನ ಬಗ್ಗೆ ಮಾತಾಡ್ತಾರೇನು? ತಲೆಗಳು ಉಳೈತವೆ, ಕೈಗಳು ಉಳೈತವೆ, ಇರಬರಬೇಡು ಉಳೈತವೆ. ಅಲ್ಲ, ಆಕ್ಚುಲಿ ಮೂವಿಲಿ ಮಿಸ್ ಮಾಡ್ಬಿಟ್ಟಿದ್ದಾರೆ. ಈ ಡೈಲಾಗ್ ಆಡ್ ಮಾಡಬೇಕಿತ್ತು. ಎರಡು ಉದುರೈತವೆ. ಈ ಚಿಕ್ಕಣ್ಣ ಅವ್ರ ಫೇಮಸ್ ಡೈಲಾಗ್ ಇದೆಯಲ್ಲ, ನೀವು ಯಾಕೆ ಇಷ್ಟೊಂದು ಕಪ್ಪಗಿದ್ದೀರಾ? ನಮ್ಮ ಬ್ಲ್ಯಾಕ್ ಇಲ್ಲ ಮೇಡಮ್, ನಮ್ಮ ಬ್ರೌನಿ. ಚಿಕ್ಕಣ್ಣ ಅವ್ರ ಫೇವ್ರೇಟ್. ನೀವು ನಮಗೆ ಕೇಳ್ಬೇಕು ಆ್ಯಕ್ಚುಲಿ. ಓಕೆ. ಸೊ ಈಗ ನಿಮ್ಮ ಇಷ್ಟು ಜನರಲ್ಲಿ ಯಾರಿಗಾರು ಲವ್ ಆಗಿದೆಯಾ? ಎಲ್ರಿಗೂ ಆಗಿರುತ್ತೆ ಮೇಡಮ್. ಎಲ್ಲರೂ ಲವ್ ಮಾಡಿದ್ದೀರಾ? ಪ್ರತಿಯೊಬ್ಬರಿಗೂ ಲವ್ ಆಗಿರುತ್ತಲ್ಲ. ಲವ್ ಆಗಿರುತ್ತೆ. ಓಕೆ. ಅದೆಲ್ಲ ಓ ಮೈ ಗಾಡ್, ಹುಡುಗರ ಗ್ರೂಪಲ್ಲಿ ಬಂದು ನಿಮಗೆ ಲವ್ ಆಗಿದೆಯಾ ಅಂತ ಕೇಳೋದು, ಎಲ್ಲರೂ ಓಟ್ ಹಾಕಿದ್ದೀರಾ ಅಂತ ಕೇಳೋ ಲೆವೆಲ್ಲಿಗೆ. ಓಕೆ, ವೆರಿ ಗುಡ್ ಕ್ವೆಶನ್, ವೆರಿ ಗುಡ್ ಪಾಯಿಂಟ್. ಇನ್ಫ್ಯಾಕ್ಟ್ ಕಲ್ತ್ಕೋತೀನಿ ಸರ್. ಓಕೆ, ಫೇಲ್ಯೂರ್ ಯಾರ್ದು ಆಗಿಲ್ವಾ? ಯಾರ್ದು? ಈಗ ಲೈನಾಗಿ ನಿಮ್ಮ ಹುಡುಗಿರ ಹೆಸರು ಹೇಳಿ ಅಂತ ಕೇಳಿದ್ರೆ ಹೆಂಗಿರ್ಬೋದು ಅಲ್ವಾ ಕಾಂಟೆಂಟು? ಎನಿವೇಸ್, ಮ್ಯಾರಿಡ್ ಆಗಿರೋರ ಹತ್ರ ಬರಬೇಡಿ. ಸೂಪರ್. ನೀವು ಮ್ಯಾರಿಡ್ ಅದಕ್ಕೆ? ಒಬ್ರು 2 3 ಜನ ಮ್ಯಾರಿಡ್. ಓಕೆ. ಸೊ ಹೇಳಿ, ಚಿತ್ರರಂಗದಲ್ಲಿ ಕಾಲಿಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದೀರಾ. ಯಾಕಂದರೆ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತಂದರೆ ಅದು ಒಂದಿನ ಒಂದು ವಿಡಿಯೋ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಪ್ರತಿದಿನನೂ ಕೂಡ ಯೋಚನೆ ಮಾಡ್ತಾ ಇರಬೇಕಾಗತ್ತೆ. ಹೆಂಗೆ ಅದನ್ನೆಲ್ಲ ಹೇಗೆ ನೀವು ರಿಸರ್ಚ್ ಮಾಡ್ತೀರಾ? ಯಾವ ಥರ ಪ್ಲ್ಯಾನ್ ಮಾಡ್ತೀರಾ ನೀವೆಲ್ಲ ಕೂತ್ಕೊಂಡು, ಒಂದು ಗ್ರೂಪ್ ಥರ ಕ್ರಿಯೇಟ್ ಮಾಡಿಕೊಂಡು? ಹೆಂಗೆ, ಹೌ ಇಟ್ ವರ್ಕ್ಸ್? ಮೇಡಮ್ ಆ್ಯಕ್ಚುಲಿ ವೀಕ್ ಫುಲ್ಲು ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಸೊ ಅಲ್ಲಿ ಡಿಸ್ಕಷನ್ಸ್ ಆಗುತ್ತೆ. ಆ್ಯಂಡ್ ಎವ್ರಿ ಫ್ರೈಡೇ ಈವ್ನಿಂಗು ಒಂದು ವೆಬೆಕ್ಸ್ ಕಾಲ್ ಆಗುತ್ತೆ. ಅದರಲ್ಲಿ ನಾವು ಡಿಸ್ಕಷನ್ಸ್ ಮಾಡ್ಕೋತೀವಿ. ನಾಳೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಆಮೇಲೆ ನಾಳೆ ಎಷ್ಟು ಗಂಟೆಗೆ ಹೋಗೋದು. ಸೊ ಆದಷ್ಟು ಶನಿವಾರ ಭಾನುವಾರ ಕಂಪ್ಲೀಟ್ ಮಾರ್ನಿಂಗ್ 8 or 8:30 ಬಂದರೆ ನೈಟು ನಾವು ಮನೆಗೆ ಹೋಗೋದೇ ಒಂದು 10 ಆಗಿಬಿಡುತ್ತೆ. ಓಕೆ. ಸೊ ನಿಮ್ಮ ಪ್ರಕಾರ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ಸು ಅವ್ರ ವೀಡಿಯೋಸ್ನ ವೈರಲ್ ಮಾಡಬೇಕು ಅಂತಂದರೆ ಏನೇನು ಟ್ರಿಕ್ಸ್ನ ಯೂಸ್ ಮಾಡಬೇಕು? ಮೇಡಮ್ ಟ್ರಿಕ್ಸ್ ಅಂತ ಏನಿಲ್ಲ, ಅಲ್ಲಿ ಅಲ್ಟಿಮೇಟ್ಲಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಕಂಟೆಂಟ್ ಅವೆರಡೇ. ಆ್ಯಂಡ್ ಮೋರ್ ಓವರ್ ದ ಕ್ವಾಲಿಟಿ, ಸಿನಿಮ್ಯಾಟಿಕ್ ಕ್ವಾಲಿಟಿ ಕೊಡಬೇಕು ಮೇಡಮ್. ಫ್ರೇಮಿಂಗ್ ಕರೆಕ್ಟಾಗಿ ಇಡಬೇಕು. ಆ್ಯಂಡ್ ನಮ್ಮ ಟೀಮಲ್ಲಿ ನಮ್ಮ ಅದೃಷ್ಟ ಏನು ಅಂದರೆ ಒಬ್ಬ ಒಂದೊಂದರಲ್ಲಿ ನಿಪುಣ ಇದ್ದಾನೆ. ಅವನು ಕ್ಯಾಮ್ರಾ ಚೆನ್ನಾಗಿಡಿದ್ರೆ ಇನ್ನೊಬ್ಬ ಎಡಿಟಿಂಗ್ ಚೆನ್ನಾಗಿ ಮಾಡ್ತಾನೆ, ಇನ್ನೊಬ್ಬ ಸ್ಪಾಟ್ ಎಕ್ಸಿಕ್ಯೂಷನ್ ಹೆಲ್ಪ್ ಮಾಡ್ತಾನೆ. ಸೊ ಎಲ್ಲ ಟ್ಯಾಲೆಂಟ್ಸು ಇರೋದ್ರಿಂದ ನಮ್ಮ ರೀಲ್ಸ್ಗಳು ಸ್ವಲ್ಪ ಸಿನಿಮ್ಯಾಟಿಕ್ ಬರ್ತವೆ. ಸೊ ಸಿನಿಮ್ಯಾಟಿಕ್ ಬರೋದ್ರಿಂದ ಜನ ಒಂದು ಸ್ವಲ್ಪ ಇಷ್ಟಪಡ್ತಾ ಇದ್ದಾರೆ. ಸಿನಿಮಾ ನೋಡ್ದಂಗೆ ಆಗುತ್ತೆ ನಿಮ್ಮ ರೀಲ್ಸ್ ನೋಡಿದ್ರೆ ಅನ್ನೋ ಒಂದು ಫೀಲ್ ಕೊಡ್ತಾ ಇದ್ದೀವಿ. ಸೊ ನಮ್ಮ ಗೋಲು ಅದೇ.
ಸೊ ಅಲ್ಟಿಮೇಟ್ಲಿ ಕ್ವಾಲಿಟಿ, ಕಂಟೆಂಟು, ಕ್ವಾಲಿಟಿ, ಕನ್ಸಿಸ್ಟೆನ್ಸಿ ಇವು 3 ಇದ್ದರೆ ಮೇಡಮ್ ಯಾವುದೇ ಕ್ರಿಯೇಟರ್ ಆದರೂ ಕೂಡ ವೈರಲ್ ಆಗ್ಬೋದು ಮೇಡಮ್. ಫ್ಯಾಂಟಾಸ್ಟಿಕ್, ವೆರಿ ಗುಡ್ ಪಾಯಿಂಟ್ ಆ್ಯಕ್ಚುಲಿ. ಸೊ ಈಗ ನಿಮ್ಮ ಇಷ್ಟು ಜನ ಇಷ್ಟು ಕಾಮಿಡಿ ಮಾಡ್ತಾ ಇರ್ತೀರಾ ಗ್ರೂಪಲ್ಲಿ ಎಲ್ಲ, ರಿಯಲ್ ಲೈಫಲ್ಲೂ ಇಷ್ಟೇ ಕಾಮಿಡಿ ಆಗಿರ್ತೀರಾ ಅಥವಾ ಸೀರಿಯಸ್ ಆಗಿರ್ತೀರಾ, ಹೇಗೆ ನೀವು? ಮೇಡಮ್ ನಾವು ಶನಿವಾರ ನೀವು ನಂಬ್ತಿರೋ ಬಿಡ್ತಿರೋ ಮೇಡಮ್, ಶನಿವಾರ ಭಾನುವಾರ ನಾವು ಕಂಟೆಂಟ್ ಕ್ರಿಯೇಷನ್ಗೆ ಅಷ್ಟೇ ಬರಲ್ಲ ಮೇಡಮ್. ವಾರ ಪೂರ್ತಿ ಎಷ್ಟೇ ಪ್ರೆಷರ್ ಇದ್ರೂ ವೀಕೆಂಡ್ ಬಂತು ಅಂದರೆ ಆ 2 ದಿನ ಇರುತ್ತಲ್ಲ ಮೇಡಮ್, ಕಂಪ್ಲೀಟ್ಲಿ ನಾವು ಫನ್ ಆಗಿರ್ತೀವಿ ಮೇಡಮ್. ಓಕೆ, ಕಂಪ್ಲೀಟ್ಲಿ ಫನ್ ಆ್ಯಂಡ್ ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ನಾವು ಮನೆಗೆ ಹೋಗೋಕ್ಕೆ ಮನ್ಸು ಬರಲ್ಲ, ನಗ್ತಾನೆ ಇರ್ತೀವಿ ಮೇಡಮ್. ನಗ್ತಾನೆ ಇರ್ತೀವಿ, ಮನೆಗೆ ಹೋಗೋಕ್ಕೆ ಮನ್ಸು ಬರಲ್ಲ. ಕ್ಯಾಮ್ರಾ ಇಟ್ಟಾಗಲೇ ನಾವು ಸ್ವಲ್ಪ ಸೀರಿಯಸ್ ಆಗಿರ್ತೀವಿ. ಕ್ಯಾಮ್ರಾ ಇಟ್ಟಾಗಲೇ ಸೀರಿಯಸ್ಸು, ಆಫ್ ಕ್ಯಾಮ್ರಾ ಯಾರೂ ಸೀರಿಯಸ್ ಆಗಿರಲ್ಲ ಮೇಡಮ್. ಹಾಗಾದ್ರೆ ನಮ್ಮ ಪಾಂಡವಪುರದ ಪ್ರತಿಭೆಗಳ ಜೊತೆನಲ್ಲಿ ನಾನು ಆಗಾಗ ಟಚಲ್ಲಿ ಇರ್ತೀನಪ್ಪ. ಓಕೆನಾ? ನಿಮ್ಮ ವಾಟ್ಸಪ್ ಗ್ರೂಪ್ ಕ್ಲೀನ್ ಆಗಿದೆ ತಾನೇ ಗ್ರೂಪು? ನಿಮ್ಮ ಗ್ರೂಪ್ಗೆ ನಾನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ನಾನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ತುಂಬ ನಗಬೇಕು ಅಂತ ಇಷ್ಟ ನನಗೆ, ಯಾಕಂದರೆ ನನಗೆ ಕೆಲವೊಂದು ಕಾಮಿಡಿ ಶೋಸ್ನ ಹೋಸ್ಟ್ ಮಾಡಬೇಕಂದ್ರೆ ಭಾರಿ ಇಷ್ಟ. ಸೊ ನಗ್ನಗ್ತಾ ಇರ್ತೀರಂತಾನೆ ವೈ ಅದನ್ನು ಮಿಸ್ ಮಾಡ್ಕೊಳ್ಳಿ ನಾನು, ಅಲ್ವಾ? ವೆರಿ ನೈಸ್, ತುಂಬ ಖುಷಿ. ವಿಡಿಯೋ ಮಾಡಿಬಿಟ್ರೆ ಆಲ್ಮೋಸ್ಟ್ ಒಂದು ವಾರಕ್ಕೆ ಒಂದು 20 ವಿಡಿಯೋ ಮಾಡ್ಬಿಡ್ಬೋದು. ಹೌದಾ? ಅಷ್ಟು ನಗಾಡೋದ್ರಲ್ಲೇ ಟೈಮ್ ವೇಸ್ಟ್ ಆಗ್ಬಿಟ್ಟಿರುತ್ತೆ. ನಾವೇ ಎಲ್ಲರನ್ನೂ ಕರೆದು ನಗ್ಬೇಡಿ ಸುಮ್ಮನಿರಿ, ಇಲ್ಲಿ ಫ್ರೇಮಿಂಗ್ ಇಟ್ಟಿದ್ದೀವಿ ನಗ್ಬೇಡಿ ಅಂತ ಹೇಳಿ ನಾವು ಫ್ರೇಮಿಂಗ್ ಇಟ್ಟು ಎಕ್ಸಿಬಿಷನ್ ಮಾಡ್ತೀವಿ. ಇದು ಈ ಲೈಕ್ ಏನೋ ಇವಾಗ ನೀವೆಲ್ಲಾದ್ರೂ ಹೋದಾಗ ಶ್ರಮಿಕರು ಇರ್ತಾರೆ, ಯಾರೋ ಲೇಡೀಸ್ ಪಾರ್ಕಲ್ಲಿ ಕೂತಿರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ಕಾಟ್ಲೆ ಮಾಡ್ತಾ ಇರ್ತಾರಲ್ಲ, ಅವ್ವ ಇದು ಇವ್ರೇನಾ ಅದು? ನಂಗೆ ಅದೊಂದು ಡೈಲಾಗ್ ಹೇಳಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಎಸ್ ಮಧು, ನಾನು ನೋಡಿದ್ದೀನಿ ಸಾಕಷ್ಟು ಈ ಪಾರ್ಕಲ್ಲೆಲ್ಲ ಯಾರು ಕ್ಲೀನರ್ಸ್ ಯಾರು ಇರ್ತಾರಲ್ಲ, ಈ ಥರ ಮಾತಾಡ್ತೀರಲ್ಲ, ಈಗ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನೀವು ಹೆಂಗೆ ರೇಗಿಸ್ತೀರಾ? ಸ್ಪಾಟ್ ಕಾಂಟೆಂಟ್. ಎಸ್ ಅಲ್ಲ ಕಣವ, ನಿಮ್ಮ ಮನೆ ತಾವೆಲ್ಲ ಹಿಂಗೆ ತೊಡ್ತಿದೀಯಾ? ಚರಂಡಿ ತಾವೆಲ್ಲ ಕ್ಲೀನ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಇಟ್ಕವ ಅಲ್ಲಲ್ಲ. ಯಾಯ್ ತಾಯಕ್ಕ, ಅಯ್ಯಯ್ಯವ್ವ ಓತಾರೆ, ಏನ್ ನಾಷ್ಟ ಮಾಡ್ದವ? ಏ ಮಗ ಮಾತಾಡ ನನ್ನ ತಾಯಿ. ಸೋ ಸ್ವೀಟ್ ಆಂಟಿ, ಥ್ಯಾಂಕ್ ಯು ಆಂಟಿ, ವೆರಿ ನೈಸ್, ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್, ವೆರಿ ನೈಸ್, ಸೂಪರ್. ನೋಡಿ ಸೂಪರ್. ನೋಡಿ ಅವತ್ತು ಆ ದೇಸಿ ಕಾಂಟೆಂಟು ಸಡನ್ನಾಗಿ ಸ್ಪಾಟಲ್ಲಿ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ನಿಜಕ್ಕೂ ಇಟ್ಸ್ ನಾಟ್ ಟು ಈಸಿ. ಎನಿವೇಸ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಗೈಸ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆನೆಲ್ಲ ಮಾತಾಡಿ. ಆದರೂ ಇವ್ರನ್ನ ಇನ್ನೊಂದು ಜಲಕ್ಕೆ ಮಾತಾಡ್ಸ್ಬಿಡೋಣ. ಪ್ರ್ಯಾಂಕಾ? ಯಾರಿಗೆ ಮಾಡ್ತೀರಾ? ಹಲೋ 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 ಹೇಳಿ. ಇದು ಮಂಜುನಾಥ್ ಅವರ? ಹೌದು. ಹಾಯ್, ನನ್ನ ಹೆಸರು ತ್ರಿಷಾ ಅಂತ. ಓಕೆ. ಇದು ನಮ್ಮದು ಬರ್ತ್ಡೇ ಇತ್ತು, ಅದು ಸೆಲೆಬ್ರೇಷನ್ ಮಾಡಬೇಕಿತ್ತು. ಸ್ವಲ್ಪ ನಿಮ್ಮ ಕಡೆಯಿಂದ FM ಹೇಳ್ಬಿಟ್ಟು ಸೆಲೆಬ್ರಿಟಿಗಳನ್ನ ಯಾರನ್ನಾದರೂ ಕರ್ಸೋಕ್ಕಾಗತ್ತಾ? ಅಂದರೆ FM-ಅಲ್ಲಿ ನಮ್ಮದು ಬರ್ತ್ಡೇನ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಸರ್. ಓಕೆ, ಯಾರು ಕೊಟ್ಟರು ಮೇಡಮ್ ನಂಬರು? ಅಂದರೆ ಇಸ್ಕೊಂಡೆ ಕಾಂಟ್ಯಾಕ್ಟ್ ಮಾಡಿದೆ ಯಾರ ಕಡೆಯಿಂದ. ನಾನು ಸುಮಾರು ಕಡೆ ಎಲ್ಲ ಟ್ರೈ ಮಾಡಿದೆ, ಯಾರೂ ತೊಗೊತಿಲ್ಲ. ಅದಕ್ಕೆ ನಂಬರ್ ಬೇರೆಯವ್ರ ಕಡೆಯಿಂದ ಇಸ್ಕೊಂಡು ಹೆಂಗೋ ಸಿಕ್ತು, ತೊಗೊಂಡು ಮಾಡಿದೆ. ಅದೇ ಬರ್ತ್ಡೇಗೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಕೊಡಬೇಕಿತ್ತು. ಓಕೆ. ಅದಕ್ಕೆ ಯಾವಾಗ ಸಿಗ್ತೀರಾ ಅಂತ ಕೇಳೋಣ ಅಂತ. ಓಕೆ, ನಿಮಗೆ ವಾಯ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಲೈಕ್ ಯಾವತ್ತು ಬರ್ಡೇ ಇರೋದು? ಬರ್ತ್ಡೇ ನಾಳೆ. ಹೌದಾ? ಎಷ್ಟು ದಿನ ಹೋಗ್ಬೇಕು? ನಾಳೆ ಒಂದೇ ದಿನನಾ? ನಾಳೆ ಒಂದೇ ದಿನ. ನೀವು RJನ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸ್ತಿದೆ. ನೀವು RJನ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸ್ತಿದೆ, ಅದಕ್ಕೆ ಕೇಳಿದೆ. ಇಲ್ವಲ್ಲ, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸ್ತು, ನನಗೆ ಇಷ್ಟ ಆಯಿತು. ಎಲ್ಲೋ RJ ಇರ್ಬೋದು ಅಂದ್ಕೊಂಡೆ ನಾನು. ಮಾರ್ಕೆಟಿಂಗ್ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಇರೋದು. ಓಕೆ. ಸೀನಿಯರ್ ಅಕೌಂಟ್ ಮ್ಯಾನೇಜರ್. ಓಕೆ. ಓಕೆ. ಇದು ಅಮೌಂಟ್ ಎಷ್ಟಾಗ್ಬೋದು? ಇವಾಗ ಲೈಕ್ ಫಸ್ಟು ನಾವು ಅದನ್ನು ಕ್ರಿಯೇಟಿವ್ ಮಾಡಿಸ್ಬೇಕಾಗುತ್ತೆ. ಎಷ್ಟು ಸೆಕೆಂಡ್ ಬರುತ್ತೆ ಅಂತ ಒಂದು ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಫಾರ್ ಎಕ್ಸಾಂಪಲ್ ನಾಳೆ ಒಂದು 10 ಟೈಮ್ಸ್ ಬೇಕಾ, 20 ಟೈಮ್ಸ್ ಬೇಕಾ, ಯಾವ ಥರ? ಅಲ್ಲ, ನಿಮ್ಮನ್ನು ಮೀಟ್ ಮಾಡಿದರೆ ನಿಮ್ಮನ್ನು ಫ್ರೆಂಡ್ ಇದು ಬರ್ತ್ಡೇಗೆ ಇನ್ವೈಟ್ ಮಾಡ್ಬೋದಿತ್ತು. ಅಂದರೆ ಇಷ್ಟೊಂದು ಚೆನ್ನಾಗಿ ವಾಯ್ಸ್ ಕೇಳಿಸ್ತಿದ್ದೆಲ್ಲ ಮೋಸ್ಟ್ಲಿ ಮೀಟ್ ಮಾಡ್ಬೇಕಂತ ಅನಿಸ್ತಿತ್ತು. ಅಂದರೆ ಇಲ್ಲೇ ಡೈರೆಕ್ಟಾಗಿ ಬಂದ್ಬಿಟ್ಟು ಎಲ್ಲ ಆನ್ಲೈನಲ್ಲೇ ಇದೆಯಲ್ಲ, ಸೊ ಹೌದು ಗೊತ್ತು. ಪೇಮೆಂಟು ಕೂಡ ಆನ್ಲೈನಲ್ಲಿ ಇದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಗೊತ್ತು, ಇವಾಗ ನಮ್ಮ ಮನೇಲೂ ಅಷ್ಟು ಬೇಗ ಕಳಿಸಲ್ವಲ್ಲ, ನಮ್ಮ ಫ್ಯಾಮಿಲಿನೂ ನಿಮ್ಮನ್ನು ಮೀಟ್ ಮಾಡಿಸ್ತೀನಿ ಸ್ವಲ್ಪ. ಯಾರು ಅಂತ ಮೀಟ್ ಮಾಡೋದಾಗುತ್ತೆ.
ಅಲ್ಲೇ ವಾಯ್ಸೇ ಇಷ್ಟು ಚೆನ್ನಾಗಿದೆ, ನಿಮ್ಮನ್ನು ಮೀಟ್ ಮಾಡಿದರೆ ಖುಷಿ ಆಗುತ್ತೆ. ಹಂಗೆ ನಮ್ಮ ಮನೆಯವ್ರನ್ನೂ ಪರಿಚಯ ಮಾಡಿಕೊಟ್ಟು, ನಮ್ಮ ಅಮ್ಮ ಪಪ್ಪನೆಲ್ಲ ಪರಿಚಯ ಮಾಡಿಕೊಟ್ಟು, ಸ್ವಲ್ಪ ಇದು ಬರ್ತಡೇದು ಅವ್ರ ಹತ್ರ ಅವರು ಹೇಳ್ತಾರೆ ನಿಮಗೆ, ಅದಕ್ಕೆ ಸಿಗ್ತೀರಾ ಇವತ್ತು? ಹೌದಾ? ಕ್ಲೈಂಟ್ಸ್ ನಿಂಗೆಲ್ಲ ಮಾಡಬಾರ್ದು ನೀವು. ಅಲ್ಲ, ಕ್ಲೈಂಟ್ಸ್ ನಿಂಗೆಲ್ಲ ಮಾಡಿದ್ರೆ ಸರಿನಾ ನೀವು? ಇವಾಗ ನಾವು ಏನೋ ಒಂದು ನಂಬ್ಕೊಂಡು ಬಂದಿರ್ತೀವಿ ತಾನೇ ನಿಮ್ಮ ಹತ್ರ, ಏನೋ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು. ವಾಯ್ಸ್ ಕೇಳ್ದಂಗ ಆಯ್ತಲ್ಲ, ವಾಯ್ಸ್ ಏನೋ ಕೇಳ್ದಂಗ ಆಯ್ತಲ್ಲ. ಮಾತಾಡಿ, ಯಾರು? ಹಲೋ, ಇಲ್ಲ, ಇದು ಬರ್ತ್ಡೇಗೆ ಇನ್ವೈಟ್ ಮಾಡ್ತಿದ್ದೆ. ಯಾರಿಗೆ ಫೋನ್ ಮಾಡಿದ್ಯಾ? ಫ್ರೆಂಡು. ಯಾವ ಫ್ರೆಂಡು? ಎಫ್ಎಮ್ಮಿಂದ ಬರ್ತ್ಡೇಗೆ ಇನ್ವೈಟ್ ಮಾಡ್ತಿದ್ದೆ, ಅದೇ ಇದು. ಹಲೋ, ಹಲೋ, ಯಾರು? ಯಾರು? ಅಲ್ಲ, ನೀವು ಮಾತಾಡ್ತಿರೋದು ಯಾರಂತ ಗೊತ್ತಾಗ್ಲಿಲ್ಲ. ಫ್ರೆಂಡ್ ಅಂತ ನೀನು ನಾನು ಮಾತಾಡ್ತಿದ್ದೆ. ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ನೀನು ಹೋಗಿ, ನಾನು ಹೇಳ್ತೀನಿ ಹೋಗಿ, ಆಮೇಲೆ ನೀನು ಅಡ್ಡ ಬರ್ಬೇಕು. ಅಮ್ಮಂಗೆ ಹೇಳ. ಹೋಗಿ ಸುಮ್ಮನೆ ನೀನು ತಲೆ ತಿನ್ಬೇಡ. ಅದೇ ಮೇಲೆ ಸಿಂಚು ಸುಮ್ಮನೆ ಬಂದ್ಬಿಡು. ನೀನು ಹೋಗ್ತೀಯ ಇಲ್ಲ ಇವಾಗ? ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ ನಿನ್ಗೆ. ಇರು, ಡ್ಯಾಡಿ ಫೋನ್ ಮಾಡ್ತೀನಿ. ಇರು, ನೀನು ಬಾ, ನಾನು ಅಮ್ಮಂಗೆ ಫೋನ್ ಮಾಡಲಿಲ್ಲ ಅಂದ್ರೆ ಕೇಳು. ಅದು ಯಾರದು ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇರೋದು? ಇಲ್ಲ, ಅವ್ರು ಬೇರೆ ಅವರು. ಅಯ್ಯೋ, ಯಾರೋ ಗೊತ್ತಿರೋರು ಅವರು? ಇಲ್ಲ ರೀ, ಸುಮ್ಮನೆ ಸುಳ್ಳು ಹೇಳ್ತೀನಿ, ಅವ್ರು ಬೇರೆಯವ್ರು ಅಂತ ಹೇಳ್ತಿದ್ದೀನಿ ತಾನೆ. ಬೇಕಿದ್ರೆ ಇವಾಗ ಬನ್ನಿ, ಸಿಗ್ತೀನಿ, ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಆಯ್ತು, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಮತ್ತೆ ಮಾಡ್ತೀನಿ. ಸರಿ, ಓಕೆ. ಹುಷ್ ಬೇಡ. ವಾವ್, ಹೌದಲ್ವಾ? ಮತ್ತೆ ಮಾಡಿ ಆ ನಂಬರ್ಗೆ ಎತ್ಕೊಳ್ತಾರೆ ಈಗ. ಸೂಪರ್ ಆಗಿತ್ತು, ವೆರಿ ನೈಸ್. ಯಾರನ್ನು ಬೇಕಾದ್ರೂ ವ್ಯಾಪಾರಿಸ್ಬೋದು ನೀವು. ನೀನು ಎಂತ ಮನೆ ಹಾಳು ಬುದ್ಧಿ ಯಪ್ಪ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಸಿಂಕನೈಸ್ ಮಾಡಿದ್ರು ಗೈಸ್. ಸೀರಿಯಸ್ಲಿ ಲೈಕ್ ಏನೋ ಇದೆಲ್ಲ ಅಷ್ಟು ಈಸಿ ಅಲ್ಲ, ಆನ್ ಸ್ಪಾಟ್ ಈ ಥರದ್ದೆಲ್ಲ ಒಂದು ವಿಚಾರಗಳು ಬರುವಂಥದ್ದು. ನಮ್ಮದು ಮೇನ್ಲಿ ಯೂಟ್ಯೂಬ್ ಕಂಟೆಂಟ್ ಬಂದು ಈ ರೀತಿ ಪ್ರ್ಯಾಂಕ್ ವಿಡಿಯೋಸೇ ಇರುತ್ತೆ. ಸೊ ಇವರಿಬ್ಬರು ಟ್ಯಾಲೆಂಟ್ ಅಲ್ಲಿ ಜಾಸ್ತಿ ಹೈಲೈಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಪ್ರ್ಯಾಂಕಿಗೆ ನಾನು ಜಾಯ್ನ್ ಆಗ್ತೀನಿ, ಓಕೆನಾ? ಒಂದು ಪ್ರ್ಯಾಂಕ್ ಮಾಡೋಣ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಜೊತೆನಲ್ಲಿ ಬಂದು ಇಷ್ಟೆಲ್ಲ ಮಾತಾಡಿದ್ದೀರಾ, ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ನಿಮ್ಮೂರಿಂದ ಬಂದು ಇಲ್ಲಿ ನಮ್ಮ ಮೈಸೂರಿನಲ್ಲಿ ಅಚಾನಕ್ಕಾಗಿ ಸಿಕ್ಕಿ ಇವತ್ತೊಂದು ಸೂಪರ್ ಕಾಂಟೆಂಟ್ ಕೂಡ ಸಿಕ್ಕಿದೆ. ಈಗಲಾದರೂ ನಾನು ನನ್ನ ಕಾಂಟೆಂಟ್ ಮಾಡ್ಬೋದಾ? ನಾನು ವಿಡಿಯೋ ಮಾಡ್ಬೋದಾ? ಡಿಸ್ಟರ್ಬ್ ಮಾಡಲ್ಲ ತಾನೇ? ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಾನು ಹೇಳ್ತೀನಿ ರೆಡ್ FM ಕೇಳಿ ಅಂತ, ನೀವು ಹೇಳಬೇಕು ಮಸ್ತ್ ಮಜಾ ಮಾಡಿ ಅಂತ, ಓಕೆನಾ? ಅದಕ್ಕಿಂತ ಮುಂಚೆ ಈ ನಮ್ಮ ರೆಡ್ ಟ್ಯಾಲೆಂಟ್ ಅಂಟು ಶೋ ಬಗ್ಗೆ ಈ ಅಡ್ಡ ಬಂದ್ಬಿಟ್ರು. ಓಕೆ, ಎನಿವೇಸ್ ಈ ರೆಡ್ ಟ್ಯಾಲೆಂಟ್ ಅಂಟು ಶೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಓಕೆ, ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವರಿಂದ ನಾನು. ಓಕೆ, ಏನು ಅನ್ನಿಸ್ತಾ ಸರ್? ಇಲ್ಲ ಮೇಡಮ್, FM ಚಾನಲ್ ಈಗ ನಾವು ಯಾವುದೇ ಮೂಡಲ್ಲಿದ್ರೂ ವೈಲ್ ಡ್ರೈವಿಂಗ್ ಅವ್ರು ಎಲ್ಲಿ ಹೋಗ್ಬೇಕಾದ್ರೂ ಇಲ್ಲಿ ನಿಮ್ಮ ಚಾನಲ್ ಕೇಳಿದಾಗ, ನಿಮ್ಮ ವಾಯ್ಸ್ಗಳು, ನಿಮ್ಮ ಮಾತುಗಳು ಕೇಳಿದಾಗ ಯಾರಿಗೇ ಆದರೂ ರಿಲ್ಯಾಕ್ಸೇಷನ್ ಆಗುತ್ತೆ. ಅಲ್ಲಿ ಬರೋ ಸಾಂಗ್ಗಳಾಗಲಿ. ಸೊ FM ನಿಮ್ಮ ಚಾನಲ್, ಎಸ್ಪೆಷಲಿ ನಿಮ್ಮ ಚಾನಲ್, ಇಟ್ ಈಸ್ ಟೂ ಗುಡ್. ಓಕೆ, ಈ ಶೋ ಬಗ್ಗೆ ಏನು ಅನ್ನಿಸ್ತಾ ಇದೆ ರೆಡ್ ಟ್ಯಾಲೆಂಟ್ ಅಂಡ್ ಶೋ? ಮೇಡಮ್, ದಿಸ್ ಈಸ್ ನಂಗೆ ಗೊತ್ತಿಲ್ಲ, ಇದು ತುಂಬ ಗ್ರೇಟ್ ಇನಿಷಿಯೇಟಿವ್ ಆ್ಯಕ್ಚುಲಿ ಇದು. ಮೇಡಮ್, ಯಾರು ಮೇಡಮ್ ಈ ರೀತಿ ಕರೆದು ಒಬ್ಬರು ಕಂಟೆಂಟ್ ಕ್ರಿಯೇಟ್ ಮಾಡೋರನ್ನ ಕರೆದು ಈ ರೀತಿ ಇಂಟರ್ವ್ಯೂ ಮಾಡಿ, ನಿಜವಾಗ್ಲೂ ನಿಮ್ಮದು ದೊಡ್ಡ ಮನಸ್ಸು. ದಯವಿಟ್ಟು ಇದೇ ರೀತಿ ಟ್ಯಾಲೆಂಟ್ಸ್ಗಳಿಗೆ ಇದೇ ರೀತಿ ಮಾಡಿ. ಯಾಕೆಂದರೆ ಈಗ ಒಂದು ಪ್ಲ್ಯಾಟ್ಫಾರ್ಮ್ ಹೈಲೈಟ್ ಆಗಿರ್ತೀವಿ, ಯಾರಿಗೊಬ್ರು ಕಣ್ಣಿಗೆ ಬೀಳ್ಬೋದು, ಯಾರಿಗೊಬ್ರಿಗೆ ಆಪರ್ಚುನಿಟಿ ಸಿಗ್ಬೋದು, ಲೈಫ್ ಚೇಂಜಿಂಗ್ ಮೂಮೆಂಟ್ ಆಗ್ಬೋದು, ಗೊತ್ತಿಲ್ಲ. ಸೊ ಇದು ತುಂಬ ಗ್ರೇಟ್ ಇನಿಷಿಯೇಟಿವ್ ಮೇಡಮ್. ಅಕ್ಕ ಬಾರಕ್ಕ, ಹೇಳಕ್ಕ ಹೆಂಗಿತ್ತಕ್ಕ? ಅಯ್ಯೋ, ನನ್ನ ಮಗಂಗ ಹಾಕು ಅಂತೀನಿ ಕಣವಾದ. ರೆಡ್ FM ಹಾಕು, ಸಾಂಗಿಂಗ್ ಕೇಳ್ಕೊಂಡು ಕಾಲು ಸೋಸ್ತೀನಿ ಅಂತ ಹೇಳ್ತೀನಿ. ಅವನು ಏನು ಮಾಡಿಕಿಲ್ಲ. ಅವ್ವ TV ನೋಡ್ಕೊಂಡು ಕುತ್ಕೋ, ಅದೇನು ಮಾಡಿಯೇ, ಅದೆಲ್ಲ ಯಾಕೀಗ ಅಂತಾನೆ ಕಣವ. ಅಯ್ಯೋ, ನನಗಂತೂ ನಿಮ್ಮ ಸಾಂಗ್ಗಳು ಅವೇನೇನೋ ಬರ್ತಾವಲ್ಲವ ಕ್ವಾಟ್ಲೆಗಳು, ಅವೆಲ್ಲ ಕೇಳಕ್ಕೂ ಆನಂದ ಆಯ್ಕಿಲ್ಲ ಕಣವ. ತಲೆ ಮೇಲೆ 2 ಬಿಡು, ನೀನು ಹೇಳ್ದಂಗೆ ಕೇಳಿಸ್ಕೊತಾನೆ. ಲೋಪರ್ ನನ್ನ ಮಗನೇ ಎಷ್ಟು ಹೊಡೆದಿಯೇ. ಓಕೆ, ಪಕ್ಕಾ ದೇಸಿ ಡೈಲಾಗ್ಸ್ಗಳು ಬರ್ತಾ ಇದೆ. ಎನಿವೇಸ್, ರಶ್ಮಿ ಹೆಂಗ್ ಮಾತಾಡೋಳು? ಅಯ್ಯೋ, ತುಂಬಾ ಚೆನ್ನಾಗಿ ಮಾತಾಡ್ತಿ ಕಣವ. ಅಯ್ಯೋ, ಈ ಬಣ್ಣ ಒಂಚೂರು ಕಡಿಮೆ ಮಾಡೋ. ನಾನು ಮೇಕಪ್ಪೇ ಮಾಡಲ್ಲ ಫಸ್ಟ್ ಆಫ್ ಆಲ್. ಎನಿವೇಸ್ ಯಾ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಸೂರಿ ಅವರೇ. ನಿಮ್ಮ ಎಕ್ಸ್ಪ್ರೆಷನ್ ಇದೇ ಥರ ಕಂಟಿನ್ಯೂ ಆಗ್ತಾ ಇರಲಿ. ಓಕೆ, ಪ್ರಕಾಶ್ ಅವರೇ ನೀವು ಅಷ್ಟೇ. ಆ್ಯಂಡ್ ನೀವೆಲ್ರಿಗೂ ಒಳ್ಳೇದಾಗಲಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ಗಳ ಅವಶ್ಯಕತೆ ತುಂಬ ಇದೆ. ಸಾಕಷ್ಟು ಒಂದು ಆ್ಯಕ್ಟ್ಗಳಲ್ಲಿ ನೀವು ಕೂಡ ಮುಂದೆ ಬನ್ನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿನಲ್ಲಿ ಹೇಳೋಣ, ರೆಡ್ FM ಕೇಳಿ, ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.